ಬಯಲು ಸೀಮೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡು ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಮಾದರಿ ರೈತನಾದ ಪದವೀಧರ ರೈತ. ಹೌದು, ಇದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮದ ತಿಪ್ಪೇಸ್ವಾಮಿ. ಓದಿದ್ದು ಎಂಎಸ್ಸಿ ಹಾಗೂ ಪ್ಯಾರಾಮೆಡಿಕಲ್ ಡಿಪ್ಲೊಮೊ ವ್ಯಾಸಂಗ ಮಾಡಿ ಐಟಿ ಬಿಟಿ ಕಂಪನಿಗಳಲ್ಲಿ ಹೊರ ರಾಜ್ಯಗಳಲ್ಲಿ ಉದ್ಯೋಗ ಮಾಡಿ ನಂತರ ಕೋವಿಡ್-19 ಲಾಕ್ಡೌನ್ ಸಂದರ್ಭದಲ್ಲಿ ಊರು ಸೇರಿ ಉದ್ಯೋಗ ಬಿಟ್ಟು ತಂದೆಯ ಸಹಕಾರದೊಂದಿಗೆ ಹಾಗೂ ತೋಟಗಾರಿಕೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸುಮಾರು 2 ಎಕರೆ ಭೂಮಿಗಳಲ್ಲಿ ನಿಂಬೆ, ಮಾವು, ಪೇರಲ, ಕರಿಬೇವು, ನುಗ್ಗೆ, ಅಡಿಕೆ, ತೆಂಗು, ಬಟರ್ ಫ್ರೂಟ್, ಸಿದ್ಧ ಹಲಸು, ಸೀತಾಫಲ, ಅಂಜೂರ, ರಾಮಫಲ, ಬೆಟ್ಟದ ನೆಲ್ಲಿ, ಜಮೀನಿನ ಸುತ್ತ ಅರಣ್ಯ ಗಿಡಗಳಾದ ಸಿಲ್ವರ್ ಇತರ ಮರಗಳನ್ನು ಬೆಳೆಯಲಾಗಿದೆ. ಬೆಳೆಗಳಿಗೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಗೂ ಕ್ರಿಮಿನಾಶಕ ಔಷಧಿ ಬಳಕೆ ಮಾಡದೆ ಸಾವಯವ ಕೃಷಿ ಪದ್ಧತಿ ಅಳವಡಿಸಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯುತ್ತಿದ್ದಾರೆ. ಮಡಿಕೇರಿ, ಕೊಡಗು, ತುಮಕೂರು ಸೇರಿದಂತೆ ವಿವಿಧ ಕಡೆಗಳಿಂದ ಹಣ್ಣಿನ ಸಸಿಗಳನ್ನು ತಂದು ಬೆಳೆಸಲಾಗಿದೆ. ನಾವು ಈ ತೋಟಕ್ಕೆ ಪ್ರವೇಶ ಮಾಡಿದರೆ ಯಾವುದೋ ಅರಣ್ಯ ಪ್ರದೇಶಕ್ಕೆ ಪ್ರವೇಶ ಮಾಡುವಂತೆ ಭಾಸವಾಗುತ್ತೆ. ಈ ಬಗ್ಗೆ ಪ್ರಗತಿಪರ ರೈತ ತಿಪ್ಪೇಸ್ವಾಮಿ ಏನಿದ್ದಾರೆ, ನೀವೇ ಕೇಳಿ. ಇದು ಸೇಮ್ ಸರ್, ಲಕ್ಷ್ಮಣ್ ಪಲಂಗ ಅದು ಹಂಗೆ ಔಷಧಿ ಮೆಡಿಸಿನ್ ಇದೆ. ಮಹಾರಾಷ್ಟ್ರ ವೆರೈಟಿ, ಬಾರ್ಡೋಲಿ ವೆರೈಟಿ ಸರ್. ಅದೇ ವೆರೈಟಿ ಬಾರ್ಡೋಲಿ ವೆರೈಟಿ, ಬಾರ್ಡೋಲಿ ಮಹಾರಾಷ್ಟ್ರದ ವೆರೈಟಿ ಸರ್. ಇದು ಫಸ್ಟ್ ಟೈಮ್ ಸರ್, ಇನ್ನು ಬರ್ತಾ ಇರುತ್ತೆ. ಇದೆಷ್ಟು ಹಾಕಿ ನೇರಳೆ ಎಷ್ಟು ಹಾಕಿರ? ಇದು ಒಂದು 30 ಸರ್. ಹಾಂ, ನೇರಳೆ ಹಣ್ಣಿಗೆ ಒಳ್ಳೆ ಬೇಡಿಕೆ ಇದೆ. ಗೋಲ್ಡ್ ಅಂತ ಹೇಳಿದೆ. ಇದು ಸೀತಾಫಲ, ಇದು ಆಲ್ಮೋಸ್ಟ್ ಅಲ್ಲೇ ಒಂದು 2 ಟೈಮ್ಸ್ ತೊಗೊಂಡಿವಿ ಸರ್ ಅಂತ. ಚೆನ್ನಾಗಿ ಬರುತ್ತೆ ಸರ್, ಫ್ರೂಟ್ ಚೆನ್ನಾಗಿದೆ. ಬಟ್ ಅಂದರೆ ಹೀಲ್ಡಿಂಗ್ ಸ್ವಲ್ಪ ಕಡಿಮೆ ಇದೆ, ಈಗ ಮಳೆ ಸೀಸನ್ ಅಲ್ಲ, ಕಡಿಮೆ ಇದೆ. ಬಟ್ ಚೆನ್ನಾಗಿ ಫ್ರೂಟ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಸೈಜ್ ಬರುತ್ತೆ ಸರ್. ಇದನ್ನು ಬೆಳೆ ತೊಗೊಂಡಿದ್ದೀನಿ ಸರ್, ಬೆಳೆ ತೊಗೊಂಡಿದ್ದು. ಇದು ಹೆಚ್ಚಿಗೆ ಒಂದೊಂದು ಫ್ರೂಟ್ ಏನಿಲ್ಲ ಅಂದ್ರೂ 500ರಿಂದ 600 ರೂಪಾಯಿವರೆಗೂ ಬಂದಿದೆ ಸರ್ ಒಂದೊಂದು ಫ್ರೂಟ್ ತೊಗೊಂಡಿದ್ದು ಸರ್. ಬಟ್ ಆ ಪ್ಯೂರ್ ಆರ್ಗಾನಿಕ್ ಮಾಡಿದ್ದೀನಿ ಸರ್ ನಾವು, ಏನು ಮಾಡಿಲ್ಲ ಪ್ಯೂರ್ ಆರ್ಗಾನಿಕ್ ಆಗಿ ಮಾಡಿದ್ವಿ. ಆರ್ಗಾನಿಕ್ ಎಲ್ಲ ಆರ್ಗಾನಿಕ್. ಪ್ಯೂರ್ ಆರ್ಗಾನಿಕ್ ಸರ್. ಏನೇನು ಮೆಡಿಸಿನ್ ಹಾಕ್ತೀರಾ ಸರ್? ನಾನು ಈ ಕೆಲವೊಂದು ಎಲೆ ರೋಗಗಳಿಗೆ ಟ್ರಿಪ್ಸ್ ಏನಾದರೂ ಬಂದರೆ ಬೇವಿನ ಎಣ್ಣೆ ಬಿಟ್ಟರೆ ಇವತ್ತಿನವ್ರು ನಾನು ಯಾವ ಥರ ಕೆಮಿಕಲ್ ಏನು ಸ್ಪ್ರೇ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಆರ್ಗಾನಿಕ್ ಸರ್. ಒಟ್ಟು ಆಯುರ್ವೇದಿಕ್ ಇದು ಕೆಮಿಕಲ್ ಯಾವುದು ರಾಸಾಯನಿಕ ಯಾವುದು ಬಳಸಿಲ್ಲ, ಎಲ್ಲ ಆರ್ಗ್ಯಾನಿಕ್ ಏನೇ ಬಳಸಿರೋದು. ನೀವು ಸ್ವತಃ ಮಾಡ್ತೀರಾ? ಸ್ವತಃ ಮಾಡಿ ಸರ್, ತಾವೇನೇ ಮಾಡಿಲ್ಲ ಸರ್. ಮತ್ತೇನು ಬೆಳೆ ಹಾಕಿರಾ ಸರ್? ನೇರಳೆ ಹಾಕಿದ್ದೀನಿ ಸರ್. ನೇರಳೆ ಹಾಕಿರಾ? ಮುಂದೆ ಹೋಗ್ತಾ ಬರ್ತೀವಿ. ಓಕೆ. ಇಲ್ಲಿ ಹಲಸು ಹಾಕಿದ್ದು ಸರ್, ಸಿದ್ದು ಹಲಸು ಅಂತೇಳಿ ತುಮಕೂರು. ಸಿದ್ದು ಮಾತಾಡ್ರಿ, ಇದ್ರ ಬಗ್ಗೆ ಏನು ಮಾತಾಡ್ರಿ ಸರ್? ಅದೇ ಅಂಜೂರ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಕರಿಬೇವು ಮತ್ತು ಅಂಜೂರ ಹಾಕಿದ್ದೀನಿ ಸರ್. ಇದು ಹೆಚ್ಚು ಕಮ್ಮಿ ಈಗ 3 ವರ್ಷ 4 ವರ್ಷ ರನ್ನಿಂಗ್ ಇದೆ ಸರ್. ಎಷ್ಟು ಬೆಳೆ ತಗೊಂಡಿದ್ರಿ? ಆಲ್ರೆಡಿ ಒಂದು 2-3 ವರ್ಷ ತೊಗೊಂಡಿದ್ದೀನಿ ಸರ್. 2-3 ವರ್ಷ ತೊಗೊತೀನಿ ಸರ್. ಏನು ಬರುತ್ತೋ ಆಲ್ಮೋಸ್ಟ್ ಎಲ್ಲ ತೊಗೊತೀನಿ. ಒಟ್ಟು ಲಾಭದಾಯಕ ನಿಮಗೆ? ಹ್ಞೂ ಸರ್. ಒಂದು ಬೆಳೆ ಆಗಿ ನನಗೆ ಸ್ವಲ್ಪ ಸುಮ್ಮನೆ ಸಹಾಯ ಮಾಡಿ. ಕಾಯಿ ಹಣ್ಣು. ಇದು ಅಂಜೂರ ಈ ಕಡೆ ಬೆಳೆ. ಜೇನುಕ್ ಸಾಕಾಣಿಕೆನೂ ಮಾಡಿದ್ರಿ ಸರ್? ಹೌದು ಸರ್, ನಾವು ಜೇನು ಸಾಕಾಣಿಕೆ ಮಾಡಿದ್ವಿ. ನಮಗೆ ಚಳ್ಳಕೆರೆ ತೋಟಗಾರಿಕೆ ವಿರೂಪಾಕ್ಷ ಸರ್ ನಮಗೆ ಸಬ್ಸಿಡಿ ಮುಖಾಂತರ ನಮ್ಮನ್ನು ತುಂಬಾ ಸಹಾಯ ಮಾಡಿಕೊಟ್ಟು ಸರ್ ಈ ವಿಚಾರವಾಗಿ. ಎಷ್ಟು ಇದು ಮಾಡಿದ್ರಿ ಸರ್? 5 ಪೆಟ್ಟಿಗೆ ಇದಾವೆ ಸರ್ ಸದ್ಯಕ್ಕೆ. ಹೌದು ಸರ್. ಹ್ಞೂ ಸರ್. ಸರ್ ಆ್ಯಕ್ಚುಲಿ ಗುಡಲ್ಲೇ ಹೋಗಿದೆ ಸರ್. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತೇಳಿ. ಇದೇ ನಾಯಕನಹಟ್ಟಿ ಅವರು ಸರ್. ನಾವು ನಮ್ಮದು ಜಮೀನು ಬಂದು 2 ಎಕರೆ 15 ಗುಂಟೆ ಸರ್. ಈ 2 ಎಕರೆ 15 ಗುಂಟೆಯಲ್ಲಿ ಸುಮಾರು ಒಂದು 60 ತೆಂಗು ಹಾಕಿದ್ದೀನಿ, 1300 ಅಡಿಕೆ ಹಾಕಿದ್ದೀನಿ, ಒಂದು 30 ನೇರಳೆ ಹಾಕಿದ್ದೀನಿ, ಮತ್ತು ಒಂದು 30 ಲಕ್ಷ್ಮಣ ಫಲ ಹಾಕಿದ್ದೀನಿ ಸರ್. ಮತ್ತು ಒಂದು 100 ಗಿಡ ಬಟರ್ ಫ್ರೂಟ್ ಹಾಕಿದ್ದೀನಿ, ಒಂದು 200 ಗಿಡ ಸೀತಾಫಲ ಹಾಕಿದ್ದೀನಿ, ಮತ್ತು ಒಂದು 200 ಗಿಡ ಕರಿಬೇವು, ಮತ್ತು ಒಂದು 200 ಗಿಡ ಅಂಜೂರ ಗಿಡ ಹಾಕಿದ್ದೀನಿ ಸರ್. ಮತ್ತು ರೀಸೆಂಟಾಗಿ ಸ್ವಲ್ಪ ಒಂದು ನಿಂಬೆಹಣ್ಣು ಹಾಕಿದ್ದೀನಿ ಸರ್, ಒಂದು 200 ಗಿಡ ನಿಂಬೆಹಣ್ಣು ಹಾಕಿದ್ದೀನಿ. ನೆಲ್ಲಿಕಾಯಿ? ಹ್ಞೂ ಸರ್, ಬೆಟ್ಟದ ನೆಲ್ಲಿಕಾಯನ್ನು ಹಾಕಿದ್ದೀನಿ. ಮತ್ತು ಭಾಳ ಸುತ್ತ ಗಾಳಿ ಇದಕ್ಕಂತ ಹೇಳಿಬಿಟ್ಟು ಸಿಲ್ವರು ಮತ್ತು ಮಹಾಗನಿನೂ ಅಥವಾ ಫಾರೆಸ್ಟ್ರಿ ಹಾಕಿದ್ದೀನಿ ಸರ್, ಸಸಿಗಳನ್ನ ಹಾಕಿದ್ದೀನಿ. ಈಗಲೇ 3ರಿಂದ 4 ವರ್ಷ ಕಂಪ್ಲೀಟ್ ಆಗಿದೆ ಸರ್. 5ನೇ ವರ್ಷ ಪ್ರೋಗ್ರೆಸ್. ನೀವೇನು ಎಜುಕೇಷನ್ ಮಾಡಿದ್ರಿ ಸರ್? ನಂದು ಎಜುಕೇಷನ್ ಬಂದುಬಿಟ್ಟು ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಮಾಡಿದ್ದೆ. ತದನಂತರ ನಾನು ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಡಿಸ್ಕಂಟಿನ್ಯೂ ಆಯ್ತು ನಂದು. ಸೊ ನಮ್ಮ ತಂದೆಯ ಪ್ರೇರಣೆಯಿಂದ ನಾನು ಮತ್ತೆ ಮರಳಿ ನನ್ನ ಸ್ವಂತ ಊರಿಗೆ ಬಂದುಬಿಟ್ಟು 2 ಎಕರೆ 15 ಗುಂಟೆಗೆ ತೋಟಗಾರಿಕೆ ಮಾಡಬೇಕು ಅನ್ನೋ ಉದ್ಯೋಗ ಮಾಡಿದ್ದೆ ಸರ್. ನಾನು ಆಲ್ಮೋಸ್ಟ್ ಎಲ್ಲ ಹ್ಯುಂಡೈ ಮತ್ತು
ಟೊಯೋಟಾ ಕಂಪ್ನಿಯಲ್ಲಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ನಾನು ಸೇಲ್ಸ್ ಇದಾಗಿ ವರ್ಕ್ ಮಾಡಿದ್ದೆ ಸರ್. ಲಾಸ್ಟು ಕೋವಿಡ್ ಇದರಿಂದ ನಮ್ಮ ತಂದೆಯವರು ಸ್ಫೂರ್ತಿದಾಯಕ ನಾನು ಬಂದೆ ಮತ್ತೆ ಮರಳಿ ಬಂದು ನಾನು ತೋಟ ಒಟ್ಟು ಕೋವಿಡ್ ನಂತರ ಬಂದಿಲ್ಲ ಸೇರ್ಕೊಂಡ್ರಿ ನೀವು. ಮಾಡಿರಿ ಸರ್. ಕೋವಿಡಿಂದ ಮತ್ತೆ ಮಾಡಿರಿ ಸರ್. ಇದ್ರ ಏನು ನಿಮಗೆ ಲಾಭ, ಖುಷಿಯಿಂದ ಲಾಭ ಆಯ್ತಾ ಏನಾರ? ಖುಷಿಯಿಂದ ಲಾಭ ಅನ್ನೋದಕ್ಕಿಂತ ಆತ್ಮತೃಪ್ತಿ ಭಾಳ ಇದೆ ಸರ್. ಆತ್ಮತೃಪ್ತಿ. ಭಾಳ ಖುಷಿಯಾಗಿ ಮಾಡ್ತಾ ಇದ್ದೀನಿ ಸರ್. ನಾನು ಇದನ್ನು ಹೊರಗಡೆ ನಾನು ಕಂಪ್ನಿ ದುಡಿದಿರೋದಕ್ಕಿಂತ ತುಂಬ ಖುಷಿಯಾಗೇ ಮಾಡ್ತಾಯಿದ್ದೀನಿ ಸರ್. ಕಂಪ್ನಿಯಾಗಿ ಕೆಲಸ ಮಾಡೋದಕ್ಕಿಂತ ಇದು ನನಗೆ ಭಾಳ ತುಂಬಾ ಖುಷಿ ಇದೆ. ಈಗ ಭೂಮಿ ತಾಯಿ ಬಂಡವಾಳ ಹಾಕಿರಿ ಎಲ್ಲೂ ಹೋಗಲ್ಲ ಸರ್. ಇದು ಅಂದರೆ ಜೀರೋ ಕಲ್ಟಿವೇಶನ್ ಸರ್ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಬಂದೀನಿ ಸರ್. ಇದರಲ್ಲಿ ನಾನು ಇನ್ನೂ ಸಣ್ಣವನು, ಇನ್ನೂ ಬೆಳೆಯೋದು ತುಂಬ ಭಾಳ ಇದೆ ಸರ್. ಕೆಲವೆಲ್ಲ ಸ್ಫೂರ್ತಿಗೆ ನಮ್ಮ ಹಿರಿಯರು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲರೂ ನನಗೆ ಉತ್ತೇಜನ ಕೊಟ್ಟು ಇದಕ್ಕೆ ಭಾಳ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ಸ್. ಹೇಳ್ಬೇಕಂದ್ರೆ ಅವ್ರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಸರ್.